ನಾನು ಬಯಸಿದ ಹೆಣ್ಣು ಬೇರೊಬ್ಬನ ಮಡದಿಯಾಗಿ ಈ ಮನೆ ಸೇರಿರುವಳ ನನ್ನ ಕನಸಿನ ಕನ್ನೆ ಶೀಲ. ಯಾರು ಇಲ್ಲದ ಸಮಯವನ್ನರಿತು ನಾನು ಈ ಮನೆಗೆ ಕಾಲಿಟ್ಟಿರುವೆ. ಹೇಗಾದರೂ ಮಾಡಿ ಬಣ್ಣದ ಮಾತುಗಳಿಂದ ಅವಳನ್ನು ನನ್ನತ್ತ ಸೆಳೆಯಲೇಬೇಕ. ಜಯರಾಜ್, ನೀನು ಮಾಡುತ್ತಿರುವ ಮೋಸದಾಟಕ್ಕೆ ಬ್ರಹ್ಮ ಬಲೆಯನ್ನು ಹೆಣೆದು ಆ ಬಲೆಯೊಳಗೆ ನಿನ್ನ ತಂಗಿಯನ್ನು ಸಿಲುಕಿಸಿ ಕೊನೆಗೊಂದು ದಿನ ನಿನ್ನನ್ನು ಅಲೆಮಾರಿಯಾಗಿ ಮಾಡದೆ ಹೋದರೆ ಇವನು ಛಲ ತೀರಿಸಿಕೊಳ್ಳುವ ಚಕ್ರವರ್ತಿ ಛಲಗಾರನೇ ಅಲ್ಲ. ಯಾರು? ಓಹೋ, ಪೃಥ್ವಿರಾಜ್, ನೀನು ದಿಢೀರ್ನೆ ನಮ್ಮ ಮನೆಗೆ? ಹೌದು ಶೀಲಾ, ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಲಸವಿತ್ತು. ಮುಗಿಸಿಕೊಂಡು ಬರುವಾಗ ಕಾರು ಕೈಕೊಟ್ಟಿತ್ತು. ಹಾಗೆ ನಿನ್ನ ನೆನಪಾಯಿತು. ನೋಡಿಕೊಂಡು ಹೋಗೋಣ ಅಂತ ಬಂದೆ. ಹಾ ಹೌದು, ಏನು ನಿನ್ನ ಸ್ಥಿತಿ? ಹುಟ್ಟಿರುವುದು ಹಳೆಯ ಸೀರೆ, ಉಳಿದಿರುವುದು ಈ ಹಾಳು ಮನೆಯಲ್ಲಿ. ಏನ್ ಮಾಡೋದು ಪೃಥ್ವಿರಾಜ್? ಪ್ರೀತಿ ಎಂಬ ಮಾಯಿಗೆ ಕಟ್ಟ ಬಿದ್ದು ಹಣೆ ಬರಕ್ಕೆ ಹೊಣೆ ಯಾರು ಎಂಬಂತೆ ಆ ದೇವರು ಬರೆದ ನಿರ್ಣಯಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕಲ್ವಾ? ಶೀಲಾ, ಸುಂದರವಾಗಿ ಹೂವು ತೋಟದಲ್ಲಿ ಬೆಳೆದಿರುವ ಹೂವು ದೇವರಿಗೆ ಅರ್ಪಣೆಯಾಗಬೇಕೆಂದು ಬಯಸುತ್ತದೆ ವಿನಃ ಸ್ಮಶಾನಕ್ಕೆ ಹೋಗುವ ಶವಕ್ಕೆ ಅರ್ಪಣೆಯಾಗಬೇಕೆಂದು ಯಾವ ಹೂವು ಆಶಿಸುವುದಿಲ್ಲ. ಹಾಗೆಂದ ಮಾತ್ರಕ್ಕೆ ಇದನ್ನೆಲ್ಲ ಬಿಟ್ಟು ಬರೋದಕ್ಕೆ ಸಾಧ್ಯವೇನು? ಒಂದು ಸಾರಿ ಕಟ್ಕೊಂಡ ಮೇಲೆ ಬಂದ ಕಷ್ಟವನ್ನೆಲ್ಲ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಅನುಭವಿಸಲೇಬೇಕು. ಶೀಲಾ, ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ಸ್ವಚ್ಛಂದವಾಗಿ ಆಡುತ್ತಿರುವ ಹಕ್ಕಿ ಇಂದು ಜೈಲು ಹಕ್ಕಿ. ಹಾಗೆಂದ ಮಾತ್ರಕ್ಕೆ ಶೀಲಾ, ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ಸ್ವಚ್ಛಂದವಾಗಿ ಆಡುತ್ತಿರುವ ಹಕ್ಕಿ ಇಂದು ಜೈಲು ಹಕ್ಕಿ. ಹಾಗೆಂದ ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಶೆ ಆಕಾಂಕ್ಷೆಯನ್ನು ಬಲಿಕೊಡುತ್ತೀಯಾ? ಏನ್ ಮಾಡೋದು ಪೃಥ್ವಿರಾಜ್? ನನಗೂ ಕೂಡ ಹಕ್ಕಿಯಂತೆ ಮನಸ್ಸನ್ನ ಬಿಚ್ಚಿ ಹಾರಾಡಬೇಕು ಎನ್ನುವ ಆಸೆ. ಆದ್ರೆ ಇವಳು ಶಂಕರನ ಹೆಂಡತಿ ಎನ್ನುವ ಕಟ್ಟಲೆ ಅಂತೂ ಇದ್ದೇ ಇದೆಯಲ್ಲ. ಹೀಗಿರುವಾಗ ಮುಂದೆ ಏನ್ ಮಾಡಬೇಕು ಅನ್ನೋದು ನನಗೊಂದು ತಿಳಿಯದಂತಾಗಿದೆ. ಶೀಲಾ, ಈ ಸಮಾಜದಲ್ಲಿ ಕತ್ತಲೆ ಎಂಬ ನಿಯಮವನ್ನು ಮಾಡಿ ಕತ್ತಲೆಯಲ್ಲಿ ಮತ್ತೊಬ್ಬರ ಗಾಡಿ ಹಾರುವ ಬಂಡ ಪಂಚಾಯಸ್ತರು ತುಂಬಿಕೊಂಡಿದ್ದಾರೆ ಈ ನಿನ್ನ ಕತ್ತಲೆ ಎಂಬ ಸಮಾಜದಲ್ಲಿ. ಅಷ್ಟೇ ಯಾಕೆ, ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಗಂಡ ಹೆಂಡರ ನಡುವೆ ಜಗಳ ತಂದು ಕೊನೆಗೆ ಅವರ ಸಂಸಾರವನ್ನೇ ಹಾಳು ಮಾಡಿ ಅವರಿಗೆ ಮಿಂಡನಾಗಿ ಬದುಕುವ ಸೆಂಡ ಪಂಚಾಯಸ್ತರಷ್ಟಿಲ್ಲ ಹದಗೆಟ್ಟ ಸಮಾಜದಲ್ಲಿ. ಆಗ ನಿನಗೇಕೆ ಭಯ? ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ರೊಟ್ಟಿಯಂತೆ ಸುಖ ಕೊಡುವ ಒಂದು ಹೆಣ್ಣಿಗೆ ತನ್ನ ಗಂಡನ ತೋಳಿನ ಆಸರೆ ಬೇಕೇ ಬೇಕು. ಬಟ್ ಈ ತುಂಬಿನ ಮನೆಯಲ್ಲಿ ಅದು ಅವರ ತಂದೆಯ ತಾಳಕ್ಕೆ ತಕ್ಕಂತೆ ಕುಣಿಯುವ ನನ್ನ ಗಂಡನಿಂದ ಇದನ್ನು ಕೊಡಲು ಸಾಧ್ಯವೇನು? ಶೀಲಾ, 7 ಕೋಟಿ ಜೀವರಾಶಿ ದಾಟಿ ಬಂದಿದೆ ಈ ಮಾನವ ಜನ್ಮ. ಅಂದಾಗ ಮತ್ತೆ ಮತ್ತೆ ಹುಟ್ಟಿ ಬರಲಿಕ್ಕೆ ಇದೇನು ಹುಲ್ಲು ಜನ್ಮವಾ? ಅಂದ ಮೇಲೆ ಸಿಕ್ಕ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಸುಖ ಅನುಭವಿಸಬೇಕು. ಏನಂತೀಯ? ಸುಖವನ್ನ ಅನುಭವಿಸಬೇಕು ಅಂತ ತಿಳಿದು ಸರಿ ಇಲ್ಲದ ದಾರಿಯನ್ನ ಆಯ್ದುಕೊಂಡ್ರೆ
ಒಪ್ಪುವುದೇ ಈ ನಮ್ಮ ಸಮಾಜ. ಸಮಾಜ ಶೀಲಾ, ಸುಂದರವಾದ ಹುಡುಗಿಯನ್ನು ಸುಖ ಕೊಡಲಿಕ್ಕೆ ಕರೆದಾಗ ಅವಳು ಒಳ್ಳೆ ಎಂದಾಕ್ಷಣ ಮರುದಿನವೇ ಸೂಯ ಪಟ್ಟ ಕಟ್ಟುವ ಕಟುಕ ಸಮಾಜವಿದು. ಅಷ್ಟೇ ಯಾಕೆ, ಬಡವನ ಹೆಂಡತಿ ಸುಂದರವಾಗಿದ್ದರೆ ಸಂಜೆ ಬಂದು ಗಂಡನಿಗೆ ಸಿಕ್ಕಾಪಟ್ಟ ಸಾರಾಯಿ ಕೊಡಿಸಿ ಮೊದಲ ರಾತ್ರಿ ಮಾಡಿಕೊಂಡು ಹೋಗುವ ಬಂಡ ಘಾತುಕರಿರುವ ಸಮಾಜವಿದು. ಅಷ್ಟೇ ಯಾಕೆ, ವಯಸ್ಸು 60 ದಾಟಿದ 6 ವರ್ಷ ಹಸುಳೆ ಮೇಲೆ ಅತ್ಯಾಚಾರ ಮಾಡುವ ಲಪಂಗರಿರುವ ಜಾಗವಿದು ಅಂದಾಗ ನೀನೇಕೆ ಭಯಪಡುವೆ? ಹಾಗಾದ್ರೆ ಹೊಚ್ಚೆದ್ದು ಕುಣಿತಿರುವ ಈ ನನ್ನ ಯೌವನವನ್ನ ಮುಚ್ಚಿಡುವ ಬದಲು ಸುಖದ ಸೊಪ್ಪತ್ತಿಗೆಯಲ್ಲಿ ತೇಲಾಡುವಂತೀರ? ಹೌದು ಶೀಲಾ, ನೀನು 1000 ಸಾರಿ ವಿಚಾರಿಸಿದರೂ ಕೊನೆಗೆ ಸಿಗುವ ಉತ್ತರ ಪ್ರಣಯ ಸುಖ. ಇದಕ್ಕೆ ನೀನು ಒಪ್ಪಿದರೆ ಸರಾಗವಾಗಿ ಸಾಗಿಸಬಲ್ಲೆ ನಿನ್ನ ಮನದರಸನಾಗಿ ನಾನು ಪ್ರಾಣ ಸುಖ. ಏನಂತೀಯ ಪೃಥ್ವಿರಾಜ್? ನನ್ನ ನಿನ್ನ ಪ್ರೀತಿ ಪ್ರಣಯದ ಆಟ ನನ್ನ ಗಂಡನಿಗಾಗಲಿ ನನ್ನ ಗಂಡನ ಮನೆಯವರಿಗೇನಾದ್ರೂ ಗೊತ್ತಾದ್ರೆ ಮುಂದೆ ನನ್ನ ಜೀವನದ ಗತಿ ಶೀಲಾ, ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ, ಇನ್ನು ಬಡತನದ ಬೇಗೆಯಲ್ಲಿ ಬೆಳೆದು ಬೆಂಡಾದ ನಿನ್ನ ಮಾವ, ಇನ್ನು ಅಪ್ಪ ಹಾಕಿದ ಆಲದ ಮರದಕ್ಕೆ ಹಾಲುಣಿಸುವ ನಿನ್ನ ಅಕ್ಕ ಭಾವ, ಇಂಥವರಿರುವಾಗ ನಿನಗೆ ಭಯನಾ? ಹಾಗೇನಾದರೂ ತೊಂದರೆ ಬಂದರೆ ಮರುಕ್ಷಣದಲ್ಲಿಯೇ ನನ್ನ ಮನದ ಮಹಾರಾಣಿಯಾಗಿಸಿಕೊಳ್ಳುವೆ. ಮಾಡಬೇಡ. ಬರೀ ಚಿಂತೆಯಲ್ಲೇ ಮನೆ ಮಾಡಿದ ಈ ನನ್ನ ಮನಸ್ಸನ್ನ ಹಗಲು ಮಾಡಿದ ಹಮ್ಮೀರ ನೀವು. ಕಮಾನ್ ಮೈ ಡಾರ್ಲಿಂಗ್. ಹಾಗಾದ್ರೆ ಸುರಿಸು ಒಂದು ಸುಮಧುರ ಗಾನ.
ನೋಡಿ ಪೃಥ್ವಿರಾಜ್, ಬಿಸಿಲಿನಿಂದ ಬಾಯಾರಿದ ನನಗೆ ಆ ಮುಂಗಾರು ಮಳೆಯನ್ನ ತಂದಿದಂತ ನನ್ನ ಪ್ರಿಯತಮ ನೀನು. ನೋಡಿ, ನಾನಿನ್ನ ಮನೆಯಲ್ಲಿ ಅಡುಗೆ ಮಾಡಬೇಕು, ಏಕೆಂದ್ರೆ ನನ್ನ ಅಕ್ಕ ಬರುವ ಹೊತ್ತಾಯ್ತು. ನಾನಿನ್ನು ಹೋಗಿ ಬರಲೇ? ಹಾಗಾದರೆ ನಮ್ಮ ಮುಂದಿನ ಭೇಟಿ? ಹೇಳ್ತೀನಿ, ಮನೆಯಲ್ಲಿ ಯಾರು ಇಲ್ಲದ ಸಮಯ ಸಿಕ್ಕಾಗ ನಾನೇ ನಿಮಗೆ ಹೇಳಿ ಕಳಿಸ್ತೀನಿ. ನಾನಿನ್ನು ಹೋಗಿ ಬರಲೇ? ಓಕೆ, ಬಾಯ್ ಬಾಯ್. ಶೀಲ, ಎಂದು ನಾನು ನಿನ್ನಣ್ಣನ ಮನೆಗೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಹುಲಿ ಒಂದು ಜಿಂಕೆಗೆ ಹೊಂಚು ಹಾಕಿದಂತೆ ನಿನ್ನ ಯೌವನವನ್ನು ಅನುಭವಿಸಬೇಕೆಂದು ಹಲವಾರು ಸಲ ಹೊಂಚು ಹಾಕಿದಕ್ಕೂ ನನ್ನ ಛಲ ಯಶಸ್ವಿಯಾಯಿತು. ನೀನು ಹೂವಾಗಿ ಒಲಿದೆ, ನಾನು ದುಂಬಿಯಾಗಿ ಚುಂಬಿಸಿದೆ ನಿನ್ನ ಸುಂದರ ದೇಹನ. ಶೀಲ, ಮದುವೆ ಎಂಬ ಮದ್ದನ್ನು ನಿನ್ನ ತಲೆ ಒಳಗೆ ತುಂಬಿ ಮದ್ದದಲ್ಲಿ ಕೈ ಬಿಟ್ಟು ಹೋಗುವುದೇ ಈ ಪೃಥ್ವಿರಾಜನ ಕಾರಸ್ಥಾನ. ಶೀಲ, ಈ ಪೃಥ್ವಿರಾಜ್ ಕಣ್ಣಿಟ್ಟ ಕನ್ಯಾಮಣಿಗಳು ತಪ್ಪಿಸಿಕೊಂಡಿಲ್ಲ, ತಪ್ಪಿಸಿಕೊಳ್ಳೋ ಕನ್ಯಾಮಣಿಗಳು ಇನ್ನೂ ಹುಟ್ಟೆ. ತಪ್ಪಿಸಿಕೊಂಡಲ್ಲಿ ಅವರನ್ನು ಬೆನ್ನಟ್ಟಿ ಬಿಟ್ಟವನಲ್ಲ ಈ ಪೃಥ್ವಿರಾಜ್. ಶೀಲ, ನನ್ನ ಮೋಹದ ಬಲೆಯೊಳಗೆ ಸಿಕ್ಕಿಕೊಂಡ ಮೀನು ನೀನು. ಇನ್ನು ಮುಂದೆ ನಾನು ಆಡಿಸಿದಂಗೆ ಆಡಲೇಬೇಕ. ಶೀಲ, ಯಾಕೆ ಕಾಡು ಮೃಗವೊಂದು ದಾರಿ ತಪ್ಪಿ ನಾಡಿಗೆ ಬಂದ ಹಾಗಿದೆ. ಕಾಡಿನಲ್ಲಿ ಆಹಾರ ಸಿಗದಿದ್ದಾಗ ನಾಡಿಗೆ ಬರುವುದು ಕಾಡು ಪ್ರಾಣಿಗಳ ಲಕ್ಷಣವಲ್ಲವೇ ಮಿಸ್ಟರ್ ಅರ್ಜುನ? ನಾಡಿಗೆ ಬಂದ ಕಾಡು ಪ್ರಾಣಿಗಳನ್ನು ಕಲ್ಲು ಬಡಗಿಯಿಂದ ಹೊಡೆದು ಕೊಲ್ಲುವರು ನಾಡಿನ ಜನ ಅಂತ ಗೊತ್ತಿರ್ಬೇಕಲ್ಲ ಅರ್ಜುನ. ಮಾಂಸದ ರುಚಿ ಕಂಡ ಕಾಡು ಪ್ರಾಣಿಗೆ ಜೀವದ ಭಯವಿಲ್ಲ, ಹಸಿವು ನಿಂಗಿಸಿಕೊಳ್ಳಬೇಕು ಅಷ್ಟೇ. ಅದಕ್ಕೆ ಆಹಾರ ಸಿಕ್ಕಿತು, ಖುಷಿಯಿಂದ ಊಟ ಮಾಡಿಕೊಂಡು ಹೋಗುತ್ತಿದ್ದೇನೆ. ನಾನಿನ್ನು ಬರುತ್ತೇನೆ. ಸಮಥಿಂಗ್ ಈಸ್ ರಾಂಗ್. ಇವನೇ ಬಂದಿದ್ದಾನ ಮನೆಗೆ. ಹೋ, ಏನೋ ನಡೀತಾ ಇದೆ. ಗಂಗಾ, ಏ ಗಂಗಾ, ಯಾರಿದ್ರಿ ಮನೆ? ಮಾವ, ಅಕ್ಕ ಮನೇಲಿಲ್ಲ. ಇವತ್ತು ಮಂಗಳವಾರ ಅಲ್ವಾ, ಅದಕ್ಕೆ ದುರ್ಗಾದೇವಿಯ ದೇವಸ್ಥಾನಕ್ಕಂತ ಹೋಗಿದ್ದಾಳೆ. ಇನ್ನೇನು ಬಂದ್ರೆ ಬರಬಹುದು ಮಾವ. ಬರ್ಲಿ 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 ಬರ್ಲಿ, ಆಮ್ಯಾಗ ಬರ್ಲಿ ಅವಳು. ಶೀಲಾ, ಮನೆಗೆ ಯಾರಾದ್ರೂ ಬಂದಿದ್ರೆ ನಮ್ಮ ಮಾವ? ಅದು ಅದು ಇಲ್ಲ ಮಾವ, ಬೆಳಗ್ಗೆಯಿಂದ ಯಾರು ಬಂದಿಲ್ಲ. ಯಾಕೆ ಮಾವ? ಯಾಕೂ ಇಲ್ಲಮ್ಮ, ಮನೆಯಲ್ಲಿ ಯಾರು ಇಲ್ಲವೆಂಬ ಸಮಯವನ್ನು ಸಾಧಿಸಿ ತುಳುಗು ಬೆಕ್ಕೊಂದು ಹಾಲು ಕುಡಿಬೇಕು ಅಂತ ಹಂಬಲಿಸಿತ್ತು.
ಮನೆಯ ಮಾಲೀಕ ಬಂದ ತಕ್ಷಣ ಬಾಲ ಮುದ್ಕೊಂಡು ಓಡಿ ಹೋಗ್ತಾನೆ ಇತ್ತಮ್ಮ. ಅದಕ್ಕೆ ಕೇಳಿದೆ. ಹೋಗಲಿ ಬಿಡಿ ಮಾವ. ಕದ್ದು ಹಾಲನ್ನ ಕುಡಿಯುವುದು ಬೆಕ್ಕಿನ ಲಕ್ಷಣ. ಅದು ಇಂದು ನಾಳೆಯ ಮಾತಲ್ಲ, ತಲಾಂತರದಿಂದಲೂ ಬೆಳೆದುಕೊಂಡು ಬಂದಿರುವ ಬೆಕ್ಕಿನ ಹುಟ್ಟುಗುಣ. ಹೀಗಿರುವಾಗ ಯಾರು ತಾನೇ ಏನು ಮಾಡೋದಕ್ಕೆ ಸಾಧ್ಯ ಮಾಮಾಶ್ರೀ? ಹೌದಮ್ಮ ಶೀಲಾ, ಕದ್ದು ಹಾಲು ಕುಡಿಯುವ ಬೆಕ್ಕುಗಳಿರುವ ಈ ಸಮಾಜದಲ್ಲಿ ತುಂಬಿದ ಹಾಲಿನ ಬಿಂದಿಗೆಯನ್ನು ಬಾಯಿ ತೆರೆದಿಡುವಷ್ಟು ಮುಟ್ಟಾಳ ಮನೆತನದ ಮಾಲೀಕ ನಾನಲ್ಲ. ಬೆಕ್ಕು ಬರುವ ಹಾದಿಯನ್ನರಿತು ಬೆಕ್ಕಿಗೆ ಬಿಸಿ ನೀರು ಉಗ್ಗಿ ಬಿಸಿ ಭಯ ಹುಟ್ಟಿಸೋ ಮಾನವಂತರ ಮನೆತನವಮ್ಮ ಇದು, ಮಾನವಂತರ ಮನೆತನ. ಮಾವ, ನೀನು ಎದುರಿಸಿದ ಮಾತ್ರಕ್ಕೆ ಆ ಬೆಕ್ಕು ನಿನ್ನ ಮನೆಗೆ ಬರದೇ ಇರಬಹುದು. ಆದ್ರೆ ಕದ್ದು ಹಾಲನ್ನ ಕುಡಿಯುವುದನ್ನ ಬಿಟ್ಟು ಅದು ಬದುಕಿರೋದಕ್ಕೆ ಯಾವತ್ತೂ ಸಾಧ್ಯವಿಲ್ಲ ಮಾವ. ಹೌದಮ್ಮ, ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಕೆಟ್ಟು ಗುಣ ಇರಬಹುದು ನಿಜ. ಆದರೆ ಹಾಲು ಕುಡಿಯುತ್ತೇನೆಂದು ಹಠಕ್ಕೆ ಬಿದ್ದರೆ ಬೇಟೆಗಾರ ಹಾಕಿದ ಬಲೆಯಲ್ಲಿ ಸಿಕ್ಕಾಕಿಕೊಂಡು ಸಾಯುವುದು ನಿಶ್ಚಿತ ಅಲ್ವೇನಮ್ಮ? ಮಾವ, ಅದು ಸಾಯುವುದಕ್ಕೇನು ಮನೆಯಲ್ಲಿ ಸಾಕಿದ ಬೆಕ್ಕಲ್ಲ. ಎಷ್ಟೇ ಆಗಲೇ ಅದು ಕಾಡಡವಿಯ ಬೆಕ್ಕು. ಹೀಗಿರುವಾಗ ಆ ಬೆಕ್ಕು ಜೀವ ಕಳೆದುಕೊಳ್ಳುವ ಮಾತು ಎಲ್ಲಿಂದ ಬಂತು ಮಾವ? ನೋಡು ಶೀಲಾ, ಬೇಟೆಗಾರ ಬೇಟೆಯಾಡುವುದು ಕಾಡು ಪ್ರಾಣಿಯನ್ನೇ ಹೊರತು ಸಾಧು ಪ್ರಾಣಿಗಳನ್ನಲ್ಲ. ಇದು ನಿನಗೆ ತಿಳಿದಿರಲಿ ಮಾವ. ಬೇಟೆಯಾಡುವ ಬೇಟೆಗಾರನ ದಾರಿಯನ್ನ ತಪ್ಪಿಸುವ ಪ್ರಾಣಿಗಳೆಷ್ಟಿಲ್ಲ ಮಾವ ಕಾಡಿನಲ್ಲಿ. ಶೀಲಾ, ಕುಂಬಾರ ಮಾಡಿದ ಮಡಕೆಯಲ್ಲಿ ಆ ಹಾಲನ್ನು ತುಂಬಿಸಿ ಕಾಯುವ ಜವಾಬ್ದಾರಿ ನಿನ್ನದು ಎಂದು ಕಟ್ಟಪ್ಪಣೆ ಮಾಡಿದರೆ ಕಾದೀತು ಆ ಮಣ್ಣಿನ ಮಡಿಕೆ. ಆದರೆ ಮಣ್ಣಿನ ಮಡಿಕೆಗಿರುವ ನಿಯತ್ತು ಹಾಲಿಗೂ ಸಾವಿರಬೇಕಾಗುತ್ತೆ ಅಲ್ವೇನಮ್ಮ? ಹೌದು ಮಾವ. ಮಾವ, ನೀವು ಜವಾಬ್ದಾರಿಯಿಂದ ಕಾಯ್ದಿರುವ ಮಣ್ಣಿನ ಮಡಕೆಯಲ್ಲಿರುವ ತುಂಬಿದ ಹಾಲಿಗೆ ಒಂದೇ ಒಂದು ತೊಟ್ಟು ಹುಳಿಯನ್ನ ಎಂದರೆ ಆಗ ನೀವೇನು ಮಾಡ್ತೀರಾ ಮಾಮಾಶ್ರೀ? ಹೌದಮ್ಮ, ತುಂಬಿದ ಹಾಲಿನ ಬಿಂದಿಗೆಯಲ್ಲಿ ಒಂದು ತೊಟ್ಟು ಹುಳಿ ಬಿದ್ದರೆ ಸಾಕು, ಹಾಲೆ ಕೆಟ್ಟು ಹೋಗುತ್ತದೆ. ಅದಕ್ಕೆ ಹೇಳಿರುವರು ಕವಿ ಗುರುರಾಜವರು, ಎಚ್ಚರ ತಂಗಿ ಎಚ್ಚರ, ಕಾಮದ ಹುಚ್ಚರಿರುವರು ಈ ಸಮಾಜದಲ್ಲಿ ಎಚ್ಚರ ಎಂದು. ಹೌದು ಮಾವ, ತುಂಬಿದ ಹಾಲಿಗೆ ಒಂದೇ ಒಂದು ಹನಿ ಹುಳಿ ಬಿದ್ರೆ ಸಾಕು, ಹಾಲು ಕೆಟ್ಟು ಹೋಗುತ್ತೆ ಅನ್ನುವ ಈ ಸಮಾಜ ಅದೇ ಕೆಟ್ಟು ಹೋಗಿರುವ ಹಾಲನ್ನ ಮೊಸರು ಅಥವಾ ಮಜ್ಜಿಗೆಯನ್ನ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ಹಾಯಾಗಿರ್ತಾರಲ್ಲ ಮಾವ, ಸಂತೋಷವಾಗಿರ್ತಾರಲ್ಲ, ಅದನ್ನ ನೀವು ಕಣ್ಣಾರೆ ನೋಡಿರ್ಬೇಕಲ್ಲ ಮಾವ. ಹೌದಮ್ಮ, ಹುಳಿ ಹಿಂಡಿದ ಹಾಲಿನಿಂದ ಮೊಸರು ಮಜ್ಜಿಗೆ ತಯಾರಿಸುವುದು ಸಹಜನಮ್ಮ. ಆದರೆ ಮಾನವಂತರ ಮನೆಯಲ್ಲಿ ಮೀಸಲಾಗಿಟ್ಟ ಹೆಪ್ಪು ಎಂಬ ಹುಳಿ ಹಾಕಿ ಹಿಂಡಿ ಮಾಡಿದ ಮೊಸರು ಮಜ್ಜಿಗೆ ಸಂಪಾದ ಪರಿಮಳವನ್ನು ಬೀರುತ್ತದೆ. ಅದನ್ನು ಎಷ್ಟು ದಿನವಾದರೂ ಇಟ್ಟು ತಿನ್ನಬಹುದು. ಆದರೆ ಬೇರೆಯವರ ಹಿಂಡಿದ ಹುಳಿಯಿಂದ ಮಾಡಿದ ಮಜ್ಜಿಗೆ ಕೆಟ್ಟು ವಾಸನೆಯನ್ನು ಬೀರುತ್ತದೆ. ಅದನ್ನು ಇಟ್ಟು ತಿನ್ನಲು ಹೋದರೆ ಕೆಟ್ಟು ಹುಳವಾದೀತು, ಪರಿಮಳ ಸಿಗಲು ಸಾಧ್ಯವೇ? ಅದೇ ಮಾವ, ಕೆಟ್ಟು ಹೋಗಿರುವ ಮೊಸರು ಅಥವಾ ಮಜ್ಜಿಗೆಯನ್ನ ಕಡುಗೋಲಿನಿಂದ ಚೆನ್ನಾಗಿ ಕಡೆದು ಬೆಣ್ಣೆ ಅಥವಾ ತುಪ್ಪವನ್ನ ಮಾಡಿ ತಿನ್ನಬಹುದಲ್ಲ ಮಾವ? ಶೀಲಾ, ಕಡಗೋಲಿನಿಂದ ಕಟ್ಟಿದ ನಿನ್ನ ಬೆಣ್ಣೆ ಬೇಡಿದ ಜನಗಳು ಬಂದು ಕೇಳಿದ ಕ್ಷಣ ನೀ ಕೊಟ್ಟಾಗ ತಿನ್ನುವ ಬಾಯಿ ಸುಮ್ಮನಿರಬಹುದಮ್ಮ. ಆದರೆ ವಾಸನೆ ನರಿತ ಮೂಗು ಹೇಳುತ್ತದೆ, ಇದು ಮಾನವಂತರ ಮನೆತನದ ಬೆಣ್ಣೆಯಲ್ಲ ಅಂತ. ಅಷ್ಟೇ ಯಾಕಮ್ಮ, ಹೆಣ್ಣು ಎಷ್ಟೇ ಕತ್ತೆ ಮುಚ್ಚಿ ಹಾಗರ ಮಾಡಿದ ಹಡೆದ ಮಗುವಿಗೆ ಹಾದರಗಿತ್ತಿ ಅಂತಾರೆ ಹೊರತು ಗರತಿಯ ಮಗ ಅಂತ ಯಾರು ಕರೆಯೋದಿಲ್ಲ ಈ ಸಮಾಜದಲ್ಲಿ. ಮಾವ,
ನಾನು ಹೇಳ್ತಾ ಇರೋದು ನಿನಗಲ್ಲಮ್ಮ, ನೀನೇ ಬೇಜಾರು ಮಾಡ್ಕೊಂತ ಹೇಳಿದ್ದು. ನಾನು ಹೇಳ್ತಾ ಇರೋದು ನಿನಗಲ್ಲ, ಆದರ ಮಾಡಿ ಹಡದ ಹಾದರಗಿತ್ತಿಯರಿಗೆ. ಯಾಕೋ ಏನೋ ನೀವು ಮಾತನಾಡ್ತಿರುವ ರೀತಿಯನ್ನ ಕೇಳ್ತಾ ಇದ್ರೆ ಈ ವಿಷಯದಲ್ಲಿ ನಾನೇ ತಪ್ಪು ಮಾಡಿದ್ದೇನೇನೋ ಅನ್ನೋ ಹಾಗೆ ಮಾತನಾಡ್ತಾ ಇದ್ದೀರಲ್ಲ ಮಾವ. ನೋಡಮ್ಮ ಶೀಲಾ, ಮಗು ಕಾಲ ಮೇಲೆ ಹೇಸಿಗೆ ಮಾಡಿಕೊಂಡಿತ್ತೆಂದ ಮಾತ್ರಕ್ಕೆ ಮಗು ಕಾಲು ಕತ್ತರಿಸಕ್ಕೆ ಆಗುತ್ತಾ? ಇಲ್ಲಮ್ಮ, ಅದರ ಕೈ ಕಾಲು ಮುಖ ತೊಳೆದು ಮುಂದೆ ಈ ರೀತಿ ಮಾಡಬಾರದು ಅಂತ ಬುದ್ಧಿ ಹೇಳಬೇಕು. ಶೀಲಾ, ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ ಕೇಳು. ಹೆಣ್ಣು ಅರಿತು ನಡೆದರೆ ಮನೆಗಾಗುವಳು ನಾರಿ, ಇದನ್ನು ಮರೆತು ನಡೆದರೆ ಊರಿಗಾಗುವಳು ಮಾರಿ. ಇದನ್ನು ಅರ್ಥ ಮಾಡಿಕೊಂಡು ನಡಿ ಅಷ್ಟೇ. ಆಹಾ, ನಿನ್ನ ಅಕ್ಕ ಬರುವ ಟೈಮ್ ಆಯ್ತು, ಇಲ್ಲಿಗೆ ಮುಗಿಸು. ನೋಡಿ, ಏನಿದು ಮಾವ ಸೊಸೆ ಇಬ್ರು ತುಂಬಾ ಗಂಭೀರವಾಗಿ ಮಾತಾಡ್ತಾ ಇದ್ದೀರಲ್ಲ? ಏನಿಲ್ಲ ಶೀಲಾ, ಏನಿಲ್ಲ ಗಂಗಾ. ಈ ಶೀಲಾ ಈ ಮನೆಗೆ ಹೊಸಬಳಲ್ಲ, ಮೇಲಾಗಿ ಚಿಕ್ಕವಳು. ಈ ಮನೆಯ ರೀತಿ ನೀತಿ ತಿಳಿಸುತ್ತಿದ್ದೆ ಅಷ್ಟೇ. ಅಷ್ಟರಲ್ಲಿ ನೀ ಬಂದೆ. ರೀ, ನನ್ನ ತಂಗಿನೇನು ದಡ್ಡಿ ಅಂತ ತಿಳ್ಕೊಂಡಿದ್ದೀರೇನು? ಅವಳು ವಿದ್ಯಾವಂತೆ, ಬುದ್ಧಿವಂತೆ, ಗುಣವಂತೆ. ಅದು ಅಲ್ಲದೆ ನನ್ನ ಮೈದನಿಗೆ ತಕ್ಕ ಜೋಡಿ ಗೊತ್ತ. ಗಂಗಾ, ನೀನು ವರ್ಣಿಸುವ ರೀತಿ ನಿನ್ನ ತಂಗಿಗೆ ಇಷ್ಟವಾಗ್ಲಿಲ್ಲ ಅಂತ ಕಾಣಿಸುತ್ತೆ. ಹೋಗೇ ಬಿಟ್ಟಲ್ಲ ನೋಡು. ಅದಿರಲಿ, ಆ ದೇವಸ್ಥಾನಕ್ಕೆ ಹೋಗಿದ್ದೀಯಲ್ಲ, ಆ ದೇವರ ಹತ್ತಿರ ಏನಂತ ಬೇಡಿಕೊಂಡೆ? ರೀ, ಒಂದು ಹೆಣ್ಣಾದವಳು ಏನ್ ತಾನೇ ಬೇಡ್ಕೊಳ್ತಾಳೆ? ಈ ನನ್ನ ಸಂಸಾರ ಸದಾ ಕಾಲ ಸುಖ ಸಂತೋಷದಿಂದ ಬಾಳಿ ಅಂತ ಬೇಡ್ಕೊಳ್ತಾಳೆ. ಹಾಗೆ ನನ್ನ ಮುದ್ದಾದ ಪತಿಗೆ ಮುದ್ದಾಡೋದಕ್ಕೆ ಆದಷ್ಟು ಬೇಗ ಒಂದು ಮಗುವನ್ನ ದಯಪಾಲಿಸು ತಂದೆ ಅಂತ ಬೇಡ್ಕೊಂಡು ಬಂದೆ. ಶೀಲಾ, ಕಂಡ ದೇವರಿಗೆ ಹರಕೆ ಹೊತ್ತನೆಂದ ಮಾತ್ರಕ್ಕೆ ಗಂಡನಿಲ್ಲದೆ ಮಕ್ಕಳಾದವ. ಈ ಮಕ್ಕಳನ್ನು ದಯಪಾಲಿಸುವ ದೇವರೇ ಇಲ್ಲಿ ನಿಂತಿರುವಾಗ ಆ ದೇವರಿಂದ ಕೊಡಲು ಸಾಧ್ಯವೇ? ಹೌದಾ? ಹಾಗಾದ್ರೆ ದಯಪಾಲಿಸೋ ಈ ದೇವರಿಗೆ ಏನ್ ಬೇಕು? ನನ್ನ ಮುದ್ದಾದ ಮಡದಿಯನ್ನು ಅಪ್ಪಿ ಮುದ್ದಾಡಬೇಕೆಂದು ಹಂಬಲಿಸುತ್ತಿದೆ ನನ್ನ ಮನ. ಈ ಹಂಬಲಿಸುವ ಜೀವಕ್ಕೆ ನನ್ನ ಮನದರಸಿಯಾಗಿ ಮನ ತಣಿಸು ಬಾ ನನ್ನ ಚಿನ್ನ.
ಆ